ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ನಿನ್ನೆ ಒಂದು ಹೌ ಟು ಪಾಸ್ M1 in 10 days ಅಂದ್ಬಿಟ್ಟು ಒಂದು ಸ್ಟ್ರಾಟಜಿ ಸ್ಟಾರ್ಟ್ ಮಾಡೋಣ ನಾಳೆಯಿಂದ ಅಂತ ಅಂದ್ಬಿಟ್ಟು ನಿಮ್ಗೆ ಹೇಳಿದ್ದೆ. ಅದರದ್ದು ಇವತ್ತು ಡೇ ಒನ್ ಫಸ್ಟ್ ಡೇನಲ್ಲಿ ಏನೇನು ಕಲಿಬೇಕು ನೀವು ನೋಡಿ. ಫಸ್ಟ್ ನಾನು ಏನು ಮಾಡ್ತೀನಿ, ಮ್ಯಾಟ್ರಿಸಿಸ್ ಅಂಡ್ ಡಿಟರ್ಮಿನೆಂಟ್ಸ್ ಮತ್ತು ವೆಕ್ಟರ್ಸ್ ಅವೆರಡನ್ನ ಫಸ್ಟು ಮಾಡಿಬಿಡೋಣ. ಅವೆರಡು ಯಾಕಂದರೆ ಮ್ಯಾಟ್ರಿಸಿಸ್ ಅಂಡ್ ಡಿಟರ್ಮಿನೆಂಟ್ಸ್ 31 ನಂಬರ್ ಇದೆ, ವೆಕ್ಟರ್ಸ್ 27. ಅವೆರಡು ಪಕ್ಕ ಆಗಿಬಿಟ್ರೆ ನೀವು ಒಂದು ಸ್ಟೇಜ್ ರೀಚ್ ಆಗಿಬಿಡ್ತೀರಿ. ಏನಪ್ಪ ಅಂತಂದರೆ ಆರಾಮಾಗಿ ಪಾಸ್ ಮಾಡ್ಬೋದು. ಆಮೇಲೆ ನೋಡೋಣ ಇಂಪಾರ್ಟೆಂಟ್, ಬೇರೆದೆಲ್ಲ ಬರೀ ಇಂಪಾರ್ಟೆಂಟ್ ಕ್ವಶನ್ಸ್, 2 ಕ್ವಶನ್ಸ್ 3 ಕ್ವಶನ್ ಆ ಥರ ಹೇಳ್ಕೊಡ್ತೀನಿ. ಆದಷ್ಟು ಓದ್ಕೊಂಡ್ರೆ ಸಾಕು, ಆರಾಮಾಗಿ ನೀವು ಪಾಸ್ ಮಾಡ್ಬೋದು. ನೀವು ಏನಪ್ಪ ಮಾಡ್ಬೇಕಂದ್ರೆ ನನ್ನ ವಿಡಿಯೋ ನೋಡಿ, ವಿಡಿಯೋದಲ್ಲಿರೋ ಪ್ರಾಬ್ಲಮ್ಸ್ ವರ್ಕೌಟ್ ಮಾಡ್ಬೇಕು. ನೀವು ವರ್ಕೌಟ್ ಮಾಡಬೇಕು, ವರ್ಕೌಟ್ ಮಾಡಲೇಬೇಕು ನೀವು, ಗೊತ್ತಾಯ್ತಲ್ವಾ? ನಂದು ಎಷ್ಟು ಟೈಮ್ ವಿಡಿಯೋ ಇರ್ತದೋ 1 hour ಎಕ್ಸ್ಟ್ರಾ ವರ್ಕ್ ಮಾಡಬೇಕು. ಅಂದರೆ ಡೈಲಿ ವಿಡಿಯೋ ನೋಡ್ಬಿಟ್ಟು 1 hour ಎಕ್ಸ್ಟ್ರಾ ವರ್ಕ್ ಮಾಡಿ 10 ಡೇಸ್ಗೆ 20 hours ಲೆಕ್ಕ. ಸಪೋಸ್ ನನ್ನ ವಿಡಿಯೋ ಏನಾದ್ರು 1 hour ಇದ್ದರೆ 1 hour ಎಕ್ಸ್ಟ್ರಾ ವರ್ಕ್ ಮಾಡಿದ್ರೆ ಡೈಲಿ 2 hours, 2 × 10 ಅಂದರೆ 20 hours M1 ಪಾಸ್ ಮಾಡಕ್ಕೆ ಕೊಡಬೇಕು. ಸರಿನಾ? ತುಂಬ ಈಸಿ ಇರ್ತದೆ, ಏನಿಲ್ಲ, ಪಾಸ್ ಮಾಡ್ಬೋದು. ನೋಡಿ, M1ನಲ್ಲಿ ಫಸ್ಟು ಮ್ಯಾಟ್ರಿಸಿಸ್ ಅಂಡ್ ಡಿಟರ್ಮಿನೆಂಟ್ಸಲ್ಲಿ ನಿಮಗೆ 3 marks ಪ್ರಶ್ನೆಗಳು ಯಾವ್ಯಾವ ಥರ ಬರ್ತವೆ. 3 marks ನೋಡಿ. ಮೊದಲನೇ ಪ್ರಶ್ನೆ ಈ ಥರ ಟೈಪಲ್ಲಿ ಒಂದು ಬರುತ್ತೆ. ಇಫ್ A is equal to 2, 3, 4, 5 and B is equal to 6, 1, 7, 3, find 2A plus 3B. ನೋಡಿ, ಈ ಥರ 3 marksಗೆ ನೋಡಿ, A ಕೊಟ್ಟಿರ್ತಾರೆ, B ಕೊಟ್ಟಿರ್ತಾರೆ, ಫೈಂಡ್ 2A plus 3B ಕೇಳ್ಬೋದು, ಅಥವಾ 2A minus 3B ಕೇಳ್ಬೋದು, ಆರ್ 3A minus 2B ಏನಾದರೂ ಕೇಳ್ಬೋದು, ಏನಾದರೂ ಕೇಳಲಿ. ಸರಿನಾ? ನೋಡಿ, ಈ ಥರ ಪ್ರಶ್ನೆ ಬಂದಾಗ ನೀವು ಆನ್ಸರ್ ಮಾಡ್ಬೇಕಂದ್ರೆ ಫಸ್ಟು ನೀವೇನು ಮಾಡ್ಬೇಕು ನೋಡಿ, 2A ಕಂಡುಹಿಡ್ಕೋಬೇಕು, ಆಮೇಲೆ 3B ಕಂಡುಹಿಡ್ಕೋಬೇಕು, ಆಮೇಲೆ ಅವೆರಡನ್ನ ಆ್ಯಡ್ ಮಾಡಬೇಕು. ಸರಿನಾ? 2A ಕಂಡುಹಿಡಿಬೇಕು, 3B ಕಂಡುಹಿಡಿಬೇಕು, ಅವೆರಡನ್ನ ಆ್ಯಡ್ ಮಾಡಬೇಕು, ಪ್ಲಸ್ ಬರುತ್ತೆ. ಈಗ 2A ಕಂಡುಹಿಡಿಬೇಕಂದ್ರೆ 2 × A, 2A is equal to 2 × A ಅಂತಂದ್ರೆ ಏನಾಗುತ್ತೆ, 2, 3, 4, 5. ನೋಡಿ, 2A ಕಂಡುಹಿಡಿಬೇಕಂದ್ರೆ 2 ಬರ್ಕೋಬೇಕು. A ಏನಪ್ಪ, 2, 3, 4, 5. ಆಮೇಲೆ ಏನು ಮಾಡಬೇಕಂದ್ರೆ ಎಲ್ಲ ನಂಬರ್ಗಳನ್ನು 2 ಇಂದ ಮಲ್ಟಿಪ್ಲೈ ಮಾಡಬೇಕು. 2 × 2, 2 × 3, 2 × 4, 2 × 5. ನೋಡಿ, ಇದಿಷ್ಟನ್ನು ಮಾಡಿದ್ರೆ 2 × 2 ಅಂದರೆ 4, 6, 8, 10. ನೋಡಿ, ಇದು 2A ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, 3B. ನೋಡಿ, 3B ಅಂತಂದ್ರೆ 3 × B ಅಂತ, 6, 1, 7, 3 ಅಂದರೆ 3 ಇಂದ ಎಲ್ಲಾನು ಮಲ್ಟಿಪ್ಲೈ ಮಾಡಬೇಕು. 3 × 6, 3 × 1, 3 × 7, 3 × 3 ಏನು ಬರುತ್ತೆ, 18, 3, 21, 9. ನೋಡಿ, ಈಗ 2A ಕಂಡುಹಿಡಿದ್ವಿ, 3B ಕಂಡುಹಿಡಿದ್ವಿ. ಈಗ ಏನು ಕಂಡುಹಿಡಿಬೇಕು, 2A plus 3B. ನೋಡಿ, 2A plus 3B ಅಂತಂದ್ರೆ 2A plus 3B is equal to 2A ಬರ್ಕೊಳ್ಳಿ. 2A ಏನು, 4, 6, 8, 10 ಪ್ಲಸ್ 3B ಬರ್ಕೊಳ್ಳಿ. 18, 3, 21, 9. ನೆಕ್ಸ್ಟ್ ಏನು ಮಾಡಬೇಕು, ಇವೆರಡನ್ನ ಆ್ಯಡ್ ಮಾಡಬೇಕು. ನೋಡಿ, 4 plus 18. ಬೇಕಾದ್ರೆ ಇನ್ನೊಂದು ಸ್ಟೆಪ್ ಬರೀರಿ, ಇಲ್ಲ ಅಂತಂದ್ರೆ ಡೈರೆಕ್ಟಾಗಿ ನೋಡಿ ಆ್ಯಡ್ ಮಾಡುವಾಗ ನೆನ್ಪಿಟ್ಕೊಳ್ಳಿ, ಇದ್ರ ಜೊತೆಗೆ ಇದನ್ನ ಆ್ಯಡ್ ಮಾಡಬೇಕು. 4 ಜೊತೆಗೆ 18, 6 ಜೊತೆಗೆ 3, 8 ಜೊತೆಗೆ 21, 10 ಜೊತೆಗೆ 9. ಈಗ 4 plus 18 ನೋಡಿ, ಹಂಗೆ ಬರ್ಕೊಳ್ಳಿ. 4 plus 18, 6 plus 3, 8 plus 21, 10 plus 9. ದಿಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, 22, 9, 29, 19. ನೋಡಿ, ಈ ಟೈಪಲ್ಲಿ ಒಂದು ಲೆಕ್ಕ ಬರುತ್ತೆ ನಿಮಗೆ. 3 marksಗೆ 3 ಪ್ರಶ್ನೆ ಬರ್ತವೆ. 3 marks ಮ್ಯಾಟ್ರಿಸಿಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಲ್ಲಿ. ಅದರಲ್ಲಿ ಫಸ್ಟ್ ಈ ತರ ಒಂದು ಟೈಪ್, A is equal to B is equal to ಕೊಟ್ಟಿರ್ತಾರೆ, 2A plus 3B ಕೇಳ್ಬೋದು, ಅಥವಾ 2A ಮೈನಸ್ ಕೇಳಿದ್ರೆ ಮೈನಸ್ ಮಾಡ್ಕೋಬೇಕು, ಲಾಸ್ಟ್ಗೆ ಮೈನಸ್ ಮಾಡ್ಕೋಬೇಕು, ಅಥವಾ 3A minus 2B ಏನಾದರೂ ಕೇಳ್ಬೋದು. ಏನೇ ಕೇಳಲಿ ನೋಡಿ, ಫಸ್ಟ್ 2A ಕಂಡುಹಿಡಿಬೇಕಂದ್ರೆ 2 × 3B ಕಂಡುಹಿಡಿಬೇಕಂದ್ರೆ 3 ×
ಆಮೇಲೆ ಏನು ಮಾಡಬೇಕು, 2a ಗೊತ್ತು 3b ಗೊತ್ತು, ಅವೆರಡನ್ನ ಆ್ಯಡ್ ಮಾಡೋದು. ನೋಡಿ ಆ್ಯಡ್ ಮಾಡಿದ್ರೆ ಬಂತು. ತುಂಬ ಈಸಿ ನೋಡಪ್ಪ. ಏನು ನಿಮಗೆ ಅಂತಂದರೆ ಒಂದೇ ಒಂದು ನೆನ್ಪಿಟ್ಕೊಳ್ಳಿ, ಈ ಪ್ರಾಬ್ಲಮ್ನ ಒಂದು 2-3 ಸಲ ಮಾಡ್ಬೇಕು. ನೀವು ಪ್ರಾಕ್ಟೀಸ್ ಮಾಡಬೇಕು, ಅವಾಗ ನಿಮ್ಗೆ ಬರುತ್ತೆ. ಸುಮ್ಮನೆ ನೋಡಿದ್ರೆ ಏನು ಗೊತ್ತಾಗಲ್ಲ, ಒಂದ್ಸಲಿ ಬರಿಬೇಕು. ನೋಡಿ ಇದು ಒಂದು ಟೈಪು. ನಿಮಗೆ 3 ಪ್ರಶ್ನೆನಲ್ಲಿ ಒಂದು ಪ್ರಶ್ನೆ ಈ ಟೈಪು ಬರುತ್ತೆ. ನೋಡಿ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಫ್ ಎ ಇಸ್ ಈಕ್ವಲ್ ಟು ಈ ತರ ಕೊಟ್ಬಿಟ್ಟು ಫೈಂಡ್ ಎ ಪ್ಲಸ್ ಎ ಡ್ಯಾಶ್ ಎ ಇಂಟು ಎ ಡ್ಯಾಶ್ ಆರ್ ಎ ಸ್ಕ್ವೇರ್. ನೋಡಿ ಈ ತರ ಪ್ರಶ್ನೆ ಕೊಟ್ಬಿಡ್ತಾರೆ. ಅಂದ್ರೆ 3 ಕೇಳಲ್ಲ, 3ರಲ್ಲಿ ಯಾವ್ದಾರ ಒಂದು, ಎ ಪ್ಲಸ್ ಎ ಡ್ಯಾಶ್ ಅಂತ ಕೇಳ್ಬೋದು, ಎ ಇಂಟು ಎ ಡ್ಯಾಶ್ ಅಂತ ಕೇಳ್ಬೋದು, ಅಥವಾ ಎ ಸ್ಕ್ವೇರ್ ಅಂತ ಕೇಳ್ಬೋದು. ಬರೀ ಒಂದೇ ಒಂದು ಕೊಟ್ಟಿರ್ತಾರೆ, ಎ ಕೊಟ್ಟಿರ್ತಾರೆ. 3 ಕೇಳಲ್ಲ, 3ರಲ್ಲಿ ಯಾವ್ದಾದ್ರು ಒಂದು. ಸರಿನಾ? ಫಸ್ಟ್ ಟೈಪಲ್ಲಿ ಆ ಥರ ಒಂದು ಆ್ಯಡ್ ಮಾಡೋದು ಒಂದು ಕೊಟ್ಬಿಡ್ತಾರೆ, ಆ್ಯಡ್ ಅಥವಾ ಸಬ್ಟ್ರಾಕ್ಟು. ಸೆಕೆಂಡ್ ಟೈಪಲ್ಲಿ ನೋಡಿ ಈ ಥರ ಬರುತ್ತೆ ಒಂದು. ಸರಿನಾ? ನೋಡಿ ಈ ಥರ ಬಂದಾಗ ನೀವೇನು ಮಾಡಬೇಕು, ಈಗ ಎ ಕೊಟ್ಟಿದ್ದಾರೆ ಅಲ್ವಾ, ಎ ಕೊಟ್ಟಿದ್ದಾಗ ಎ ಡ್ಯಾಶ್ ಅಂದ್ರೆ ಏನಪ್ಪಾ ಅಂತಂದ್ರೆ ಕೊಟ್ಟಿರೋ ಮ್ಯಾಟ್ರಿಕ್ಸ್ನ ಟ್ರಾನ್ಸ್ಪೋಸ್ ಮಾಡ್ಕೊಳ್ಳಿ ಅಂತ. ಟ್ರಾನ್ಸ್ಪೋಸ್ ಅಂದ್ರೆ ಏನು, ಹಿಂಗೆ ರೋ ಇರ್ತದಲ್ಲ, ಅದನ್ನ ಕಾಲಮಲ್ಲಿ ಬರೀಬೇಕು. ಕಾಲಮಲ್ಲಿ ಬರೆದ್ರೆ ನೋಡಿ ಈ ತರ ಬರುತ್ತೆ, 2 3 4 5. ಇದು ಎ, ಇದು ಎ ಡ್ಯಾಶ್ ಅಂದ್ರೆ ಹಿಂಗಿರೋದನ್ನ ಹಿಂಗ್ ಬರೀಬೇಕು. ಈಗ ಏನ್ ಕೇಳಿರೋದವರು, ಎ ಪ್ಲಸ್ ಎ ಡ್ಯಾಶ್ ಕಂಡಿದ್ದೀವಿ. ನೋಡಿ ಎ ಪ್ಲಸ್ ಎ ಡ್ಯಾಶ್ ಅಂದ್ರೆ ಏನು, ಎ ಪ್ಲಸ್ ಎ ಡ್ಯಾಶ್ ಅಂದ್ರೆ ಫಸ್ಟ್ ಎ ಬರ್ಕೊಳ್ಳಿ. ಎ ಏನಪ್ಪ, 2 3 4 5. ಎ ಡ್ಯಾಶ್ ಏನು, 2 4 3 5. ಈಗ ಇವೆರಡನ್ನ ಆ್ಯಡ್ ಮಾಡಿದ್ರೆ ಎ ಪ್ಲಸ್ ಎ ಡ್ಯಾಶ್ ಬರುತ್ತೆ. ಆ್ಯಡ್ ಮಾಡೋದು ಹೆಂಗೆ, ಇದ್ರ ಜೊತೆಗೆ ಇದನ್ನ ಆ್ಯಡ್ ಮಾಡಬೇಕು, ಇದ್ರ ಜೊತೆಗೆ ಇದನ್ನ ಆ್ಯಡ್ ಮಾಡಬೇಕು, ಇದ್ರ ಜೊತೆಗೆ ಇದನ್ನ ಆ್ಯಡ್ ಮಾಡಬೇಕು, ಇದ್ರ ಜೊತೆಗೆ ಇದನ್ನ ಆ್ಯಡ್ ಮಾಡಬೇಕು. ಈಗ 2 + 2 3 + 4 4 + 3 5 + 5. ದಿಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, 4 7 7 10. ನೋಡಿ ಎ ಪ್ಲಸ್ ಎ ಡ್ಯಾಶ್ ಕಂಡುಹಿಡಿಬೇಕಂದ್ರೆ ಈ ತರ. ಸರಿನಾ? ನೆಕ್ಸ್ಟು ಎ ಡ್ಯಾಶ್, ಎ ಇಂಟು ಎ ಡ್ಯಾಶ್ ಅಂತ ಇದು. ಆಯ್ತಾ? ಎ ಇಂಟು ಎ ಡ್ಯಾಶ್. ನೋಡಿ ಎ ಇಂಟು ಎ ಡ್ಯಾಶ್ ಮಾಡ್ಬೇಕಂದ್ರೆ ನೋಡಿ ಎ ಪ್ಲಸ್ ಬಿ, ಪ್ಲಸ್ ಮೈನಸ್ ಮಾಡ್ಬೇಕಂದ್ರೆ ಈ ತರ, ಇದ್ರ ಜೊತೆಗೆ ಇದನ್ನ ಪ್ಲಸ್ ಮಾಡ್ಬೇಕು, ಪ್ಲಸ್ ಇದ್ರೆ, ಮೈನಸ್ ಇದ್ರು ಅಷ್ಟೇ, ಇದ್ರ ಜೊತೆಗೆ ಇದನ್ನ ಮೈನಸ್ ಮಾಡಬೇಕು. ಬಟ್ ಮಲ್ಟಿಪ್ಲೈ ಮಾಡುವಾಗ ಸ್ವಲ್ಪ ಬೇರೆ ತರ ಇದೆ, ಅದು ಹೇಳ್ಕೊಡ್ತೀನಿ ಈಗ. ನೋಡಿ ಈ ತರ ಕೊಟ್ಟಾಗ ಏನಾದ್ರೂ ನಿಮ್ಗೆ ಎ ಪ್ಲಸ್ ಎ ಡ್ಯಾಶ್ ಅಂತ ಏನಾರ ಕೇಳಿದ್ರೆ ಈ ತರ ಮಾಡಬೇಕು. ಸರಿನಾ? ಈಗ ನೆಕ್ಸ್ಟು ಎ ಇಂಟು ಎ ಡ್ಯಾಶ್ ಇದೆ. ಆಯ್ತಾ? ಎ ಇಂಟು ಎ ಡ್ಯಾಶ್ ಮಾಡೋಣ. ನೋಡಿ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡೋದು ಇವಾಗ ಆ್ಯಡ್ ಮತ್ತೆ ಸಬ್ಟ್ರಾಕ್ಟ್ ಮಾಡೋದು ಸುಲಭ ಅಂದ್ರೆ ಇದ್ರ ಜೊತೆಗೆ ಇದನ್ನ, ಇದ್ರ ಜೊತೆಗೆ ಇದನ್ನ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡ್ಬಿಡ್ತೀವಿ. ಮಲ್ಟಿಪ್ಲೈ ಮಾಡುವಾಗ ಸುಲಭನೇ ಅದುವೇ, ಆದರೆ ಸ್ವಲ್ಪ ಒಂದೆರಡು ಸ್ಟೆಪ್ ಎಕ್ಸ್ಟ್ರಾ ಬರುತ್ತೆ. ಆಯ್ತಾ? ಈಗ ನೋಡಿ ನಮಗೆ ಎ ಡ್ಯಾಶ್ ಅಂತ ಕೇಳಿದಾಗ ಎ ಅವರೇ ಕೊಟ್ಟಿರ್ತಾರೆ, ಎ ಡ್ಯಾಶ್ನ ನಾವು ಕಂಡುಹಿಡ್ಕೋಬೇಕು. ಹೆಂಗ್ ಕಂಡುಹಿಡಿಯೋದು ಎ ಡ್ಯಾಶ್ನ? ಇದು ರೋ ಅಲ್ವಾ, ರೋನ ಹಿಂಗೆ ಬರ್ಕೋಬೇಕು. ಕಾಲಮ್, ಫಸ್ಟ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ನೋಡಿ ಎ ಡ್ಯಾಶ್ ಬಂತು. ಈಗ ನೆಕ್ಸ್ಟು ಎ ಇಂಟು ಎ ಡ್ಯಾಶ್ ಕಂಡುಹಿಡಿಬೇಕು. ನೋಡಿ ಎ ಇಂಟು ಎ ಡ್ಯಾಶ್ ಅಂತಂದ್ರೆ ಎ ಬರ್ಕೋಬೇಕು ಫಸ್ಟು, 2 3 4 5. ಆಮೇಲೆ ಏನು ಮಾಡಬೇಕು, ಎ ಡ್ಯಾಶ್ ಬರ್ಕೋಬೇಕು, 2 4 3 5. ನೋಡಿ ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ನೋಡಿ ಮಲ್ಟಿಪ್ಲೈ ಮಾಡೋದನ್ನ ನೀವೇನು ಮಾಡಿ, ಮಿನಿಮಮ್ ಒಂದು 5 ಲೆಕ್ಕ ಮಾಡ್ಬೇಕು ನೀವು. ನಾನು ಹೇಳ್ದಂಗೆ ಯಾರು ಮಾಡ್ತೀರಾ ಅವ್ರು 100% ಪಾಸ್ ಆಯ್ತೀರಾ. ಮಲ್ಟಿಪ್ಲಿಕೇಶನ್ ಮೇಲೆ 5 ಪ್ರಾಬ್ಲಮ್ ಮಾಡ್ಬೇಕು ನೀವು. ನೀವೇ ಹಾಕೊಂಡು ಮಾಡೋದು ಬೇಕಾದ್ರೆ ಇಲ್ಲಿ ಕೊಡ್ತೀನಿ ನಾನು ಪ್ರಾಬ್ಲಮ್ಸ್ನ, ಅದನ್ನು ಸಾಲ್ವ್ ಮಾಡಿ 5 ಲೆಕ್ಕ ಮಾಡಬೇಕು. 5 ಲೆಕ್ಕ ಮಾಡಿದಾಗ ಇದೇನು ಮಲ್ಟಿಪ್ಲಿಕೇಶನ್ ಹೆಂಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಸರಿನಾ? ಈಗ ನೋಡಿ ಈ ಥರ ಕೊಟ್ಟಾಗ ಎ ಡ್ಯಾಶ್ ಅಂತ ಏನಾರ ಕೇಳಿದರೆ ಫಸ್ಟ್ ಈ ಥರ ಎ ಡ್ಯಾಶ್ ಕಂಡುಹಿಡ್ಬಿಟ್ಟು ಹಿಂಗೆ ಬರ್ಕೊಳ್ಳಿ. ಹಿಂಗೆ ಬರ್ದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ನೋಡಿ ಫಸ್ಟ್ ರೋ ತಗೋಬೇಕಿದ್ನ. ಫಸ್ಟ್ ರೋ ತಗೊಂಡು ಫಸ್ಟ್ ಕಾಲಮ್, ಫಸ್ಟ್ ರೋ ಫಸ್ಟ್ ಕಾಲಮ್. ನೋಡಿ ಅದನ್ನು ಹೆಂಗಪ್ಪ ಬರೆಯೋದು ಅಂತಂದರೆ 2 × 2 ಪ್ಲಸ್ 3 × 3. ನೋಡಿ 2 × 2 ಪ್ಲಸ್ ಹಾಕ್ಬಿಟ್ಟು 3 × 3. ನೆಕ್ಸ್ಟ್ ಫಸ್ಟ್ ರೋನೇ ತಗೋಬೇಕು, ಸೆಕೆಂಡ್ ಕಾಲಮ್ ಮಾಡಬೇಕು.
2 into 4 plus 3 into 5. ಫಸ್ಟ್ ರೋ ಫಸ್ಟ್ ಕಾಲಮ್ ಇದನ್ನ ಇಲ್ಲಿ ಬರೀಬೇಕು. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಇಲ್ಲಿ ಬರೀಬೇಕು. ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ನೋಡಿ 4 into 2 plus 5 into 3. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಇಲ್ಲಿ ಬರೀಬೇಕು. ಏನು 4 into 4 plus 5 into 5. ನೋಡಿ ಫಸ್ಟ್ ರೋ ಫಸ್ಟ್ ಕಾಲಮ್ ಇಲ್ಲಿ ಬರೀಬೇಕು. ಹೆಂಗ್ ಬರೆಯೋದು? 2 into 2 plus 3 into 3. ನೆಕ್ಸ್ಟ್ ಸ್ವಲ್ಪ ಜಾಗ ಬಿಡಬೇಕು. ಜಾಗ ಬಿಟ್ಬಿಟ್ಟು ಫಸ್ಟ್ ರೋನೇ ತಗೋಬೇಕು ಸೆಕೆಂಡ್ ಕಾಲಮ್. ಹೆಂಗ್ ಬರೆಯೋದು? 2 into 4 ನೋಡಿ ಪ್ಲಸ್ 3 into 5. ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್. ಫಸ್ಟ್ ರೋ ಇಂದ 2 ಆಗೋಯ್ತು, ಹಿಂಗ್ ಬರ್ಬಿಡ್ಬೇಕು. ಸೆಕೆಂಡ್ ರೋ ಫಸ್ಟ್ ಕಾಲಮ್ ಇಲ್ಲಿ ಬರೀಬೇಕು. ನೋಡಿ ಸೆಕೆಂಡ್ ರೋ 4 into 2 plus 5 into 3. ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 4 into 4 plus 5 into 5. ನೋಡಿ ನೆಕ್ಸ್ಟ್ ಇದಾದ್ಮೇಲೆ ಏನಪ್ಪಾ ಅಂತಂದ್ರೆ ನೋಡಿ ಇದನ್ನೆಲ್ಲ ಏನ್ ಬರ್ಕೊಳಕ್ ಹೋಗ್ಬಿಡಿ. 2 into 2 4 plus 3 into 3 9 ಅಂತ ಏನ್ ಬರಿಬೇಡಿ. ಒಂದೇ ಸಲ ಕ್ಯಾಲ್ಕುಲೇಟರ್ ತಗೊಳ್ಳಿ. ನೋಡಿ ಕ್ಯಾಲ್ಕುಲೇಟರ್ ತಗೊಂಡು ಕ್ಯಾಲ್ಕುಲೇಟರ್ ಅಲ್ಲಿ ಇಲ್ಲಿ ಹೆಂಗೈತೆ ಹಂಗೆ ಟೈಪ್ ಮಾಡಬೇಕು. ಇಲ್ಲಿ ಯಾವ ತರ ಇದೆಯೋ ಆ ತರ ಟೈಪ್ ಮಾಡಿ ಈಕ್ವಲ್ಸ್ ಹೊಡೆದು ಬಿಡ್ಬೇಕು. ನೋಡಿ ಇಲ್ಲಿ ಒಂದು ಮಾಡ್ತೀನಿ ನೋಡಿ 2 into 2 plus 3 into 3 ಈಕ್ವಲ್ಸ್. ನೋಡಿ 2 into 2 plus 3 into 3 ಈಕ್ವಲ್ಸ್ ಏನ್ ಬಂತು? 13. ನೋಡಿ 13 ಡೈರೆಕ್ಟ್ ಬರೆದ್ಬಿಡೋದೆ. ಸರಿನಾ? ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅದೇ ತರ ಟೈಪ್ ಮಾಡಿ 2 into 4 plus 3 into 5 ಈಕ್ವಲ್ಸ್ ಏನು 23 ಬರುತ್ತೆ. ಡೈರೆಕ್ಟ್ ಬರೀತಾ ಇರೋದೇ ಆನ್ಸರ್. ಇಷ್ಟು ಬರೆದ್ರೆ ಸಾಕು, ಫುಲ್ ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ 4 into 2 ಅದೇ ತರ ಟೈಪ್ ಮಾಡಿ ಬರೆದ್ರೆ 4 into 2 8 ಬರುತ್ತೆ. 8 plus 15 ಅಂದ್ರೆ 23 ಬರುತ್ತೆ. 4 plus 4 16, 16 plus 25 ಅಂತಂದ್ರೆ 41 ಬರುತ್ತೆ. ನೋಡಿ ಈ ತರ ಮಲ್ಟಿಪ್ಲೈ ಮಾಡಬೇಕು ಅಂತಂದ್ರೆ a into a dash ಅಂತ ಏನಾರ ಕೇಳಿದ್ರೆ ನೋಡಿ ಈ ತರ ಮಾಡಬೇಕು. ಒಂದೊಂದ್ಸರಿ ಏನ್ ಮಾಡ್ತಾರೆ, a ಕೊಡ್ತಾರೆ, b ನು ಕೊಡ್ತಾರೆ, a b ಕಂಡುಹಿಡಿಯಿರಿ ಅಂತಾರೆ. a ಮ್ಯಾಟ್ರಿಕ್ಸ್ ಕೊಡ್ತಾರೆ, b ಮ್ಯಾಟ್ರಿಕ್ಸ್ ಕೊಡ್ತಾರೆ, a b ಕಂಡುಹಿಡಿಯಿರಿ ಅಂದಾಗ a ಬರ್ಕೋಬೇಕು, b ಬರ್ಕೋಬೇಕು, ಇವೆರಡನ್ನ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀಬೇಕು. ಸರಿನಾ? ನೋಡಿ a b ಅಂತ ಕೊಟ್ರೆ ಆ ತರ ಮಾಡಬೇಕು. ಈಗ ನೆಕ್ಸ್ಟ್ a ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ನೋಡಿ a ಸ್ಕ್ವೇರ್ ಅಂತ ಕೊಟ್ರೆ ಇದು ಮಲ್ಟಿಪ್ಲೈ ಮಾಡಿದ್ರೆ a ಇಂಟು a ಮಾಡ್ಕೋಬೇಕು. a ಸ್ಕ್ವೇರ್ ಅಂದ್ರೆ a ಇಂಟು a. ನಾನು ಸ್ಕ್ವೇರ್ಗೆ ಸ್ವಲ್ಪ ಪ್ರಾಬ್ಲಮ್ ಚೇಂಜ್ ಮಾಡ್ಕೊತೀನಿ. ಇಲ್ಲಿ ಸ್ವಲ್ಪ ಮೈನಸ್ಗಳು ತಗೋತೀನಿ. ಮೈನಸ್ಸು ನಿಮಗೆ ಸರ್ ಮೈನಸ್ ಬಂದ್ಬಿಟ್ರೆ ಹೆಂಗೆ ಕ್ಯಾಲ್ಕುಲೇಟರ್ ಯೂಸ್ ಮಾಡೋದು ಅಂತ ಕೇಳ್ಬೋದು ನೀವು. ಅದಕ್ಕೆ ಇಲ್ಲೇ ಮೈನಸ್ ತಗೊಂಡಿದ್ದೀನಿ ನೋಡಿ. ಫೈಂಡ್ a ಸ್ಕ್ವೇರ್ ಈ ತರ ಏನಾದರೂ ಕೇಳಿದ್ರು ಅನ್ಕೊಳ್ಳಿ. a ಕೊಟ್ಬಿಟ್ಟು ಫೈಂಡ್ a ಸ್ಕ್ವೇರ್. ನೋಡಿ a ಸ್ಕ್ವೇರ್ ಕಂಡುಹಿಡಿಬೇಕಂದ್ರೆ a ಸ್ಕ್ವೇರ್ ಅಂದ್ರೆ a ಇಂಟು a ಅಂತ ಅರ್ಥ. a ಇಂಟು a. a ಇಂಟು a ಅಂದ್ರೆ a ನೇ 2 ಸಲ ಬರೀಬೇಕು. -2 3 -4 5 ಇಂಟು -2 3 -4 5. ನೋಡಿ ಇದನ್ನ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಹಿಂಗ್ ಮಾಡಬೇಕು. ಸೇಮ್ ಈಗ ಹೇಳ್ಕೊಟ್ನಲ್ಲ ಅದೇ ಪ್ರೊಸೀಜರು. ಫಸ್ಟ್ ರೋ ಫಸ್ಟ್ ಕಾಲಮ್ ಹೆಂಗ್ ಬರ್ಕೋಬೇಕು ನೋಡಿ. ಮೈನಸ್ ಬಂದಾಗ ಈ ತರ ಬ್ರಾಕೆಟ್ ಬರ್ಕೊಳ್ಳಿ. -2 ಇಂಟು -2 ಪ್ಲಸ್ 3 ಇಂಟು -4. ನೋಡಿ ಈ ತರ ಬರೆಯೋದು ಕಲ್ತ್ಕೋಬೇಕು ನೀವು. ಇದನ್ನ ಏನ್ ಪುನಃ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಿಲ್ಲ, ಒಂದೇ ಸಲ ಕ್ಯಾಲ್ಕುಲೇಟರ್ ತಗೊಳ್ಳೋದು, ಇದನ್ನ ಟೈಪ್ ಮಾಡ್ಬಿಟ್ಟು ಈಕ್ವಲ್ಸ್ ತೋರಿಸ್ತೀನಿ ಇವಾಗ. ನೋಡಿ ಫಸ್ಟ್ ರೋ ತಗೊಂಡೆ, ಫಸ್ಟ್ ಕಾಲಮ್ -2 ಮೈನಸ್ ಇತ್ತು ಬ್ರಾಕೆಟ್ ಹಾಕೊಂಡೆ ಇಂಟು -2 ಪ್ಲಸ್ 3 ಇಂಟು -4. ನೋಡಿ ಯಾವ್ದಕ್ಕೆ ಮೈನಸ್ ಇದೆ ಅಲ್ಲೆಲ್ಲ ಬ್ರಾಕೆಟ್ ಹಾಕಿದೀನಿ ನೋಡಿ. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡಿದ್ರೆ -2 ಇಂಟು 3 ಪ್ಲಸ್ 3 ಇಂಟು 5. ನೋಡಿ ಈ ತರ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್. ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅಂತಂದ್ರೆ -4 ಇಂಟು -2 ಪ್ಲಸ್ 5 ಇಂಟು -4. ಸೆಕೆಂಡ್ ರೋ ಫಸ್ಟ್ ಕಾಲಮ್. ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ -4 ಇಂಟು 3 ಪ್ಲಸ್ 5 ಇಂಟು 5. ನೋಡಿ ದಿಸ್ ಇಸ್ ಈಕ್ವಲ್ ಟು, ಈಗ ಇದನ್ನ ಕಂಡುಹಿಡಿಬೇಕು ಅಂತಂದ್ರೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಬೇಕು, ಬೇರೆ ಏನು ಬೇಡ. ನೋಡಿ ಇದು ಬರ್ಕೊಳ್ಳೋದು ನೀವು ಕಲ್ತ್ಬಿಟ್ರೆ ಸಾಕು. ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಆನ್ಸರ್ ಬರುತ್ತಲ್ಲ ಬರಿತಾ ಇರೋದೆ, ಡೈರೆಕ್ಟ್ ಫುಲ್ ಮಾರ್ಕ್ಸ್ ಕೊಡ್ತಾರೆ. ನೋಡಿ ಏನು ಇಲ್ಲ, ಇಲ್ಲಿ ಹೆಂಗೈತೆ ಟೈಪ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲಿ ನೋಡಿ ಇದ್ರದ್ದು ಆನ್ಸರ್ ಕಂಡುಹಿಡಿಬೇಕು ಅಂದ್ರೆ
ಕ್ಯಾಲ್ಕುಲೇಟರ್ನಲ್ಲಿ ಅಲ್ಲಿ ಹೆಂಗಿದೆ ಅದೇ ಥರ ಟೈಪ್ ಮಾಡಬೇಕು. ನೋಡಿ ಬ್ರ್ಯಾಕೆಟ್ ಇದೆ, ಬ್ರ್ಯಾಕೆಟ್ ಹಾಕೋಬೇಕು. ನಾನು ಫೈನಲ್ ತೋರಿಸ್ತೀನಿ ನೋಡಿ. ಮೈನಸ್ ಇದೆ, -2 ಬ್ರ್ಯಾಕೆಟ್ ಕ್ಲೋಸ್ ಇಂಟು ಬ್ರ್ಯಾಕೆಟ್ ಓಪನ್ -2 ಬ್ರ್ಯಾಕೆಟ್ ಕ್ಲೋಸ್ ಪ್ಲಸ್ 3 ಇಂಟು ಬ್ರ್ಯಾಕೆಟ್ ಓಪನ್ -4 ಬ್ರ್ಯಾಕೆಟ್ ಕ್ಲೋಸ್. ನೋಡಿ ಇಲ್ಲಿ ಹೆಂಗಿದೆಯೋ ಅಲ್ಲಿ ಯಾವ ಥರ ಇದೆಯೋ ಅದೇ ಥರ ಟೈಪ್ ಮಾಡಿದ್ದೀನಿ. ಈಕ್ವಲ್ಸ್ ಹೊಡಿತಾ ಇದ್ದೀನಿ. ಈಕ್ವಲ್ಸ್ ಹೊಡೆದಾಗ ನೋಡಿ ನನಗೆ -8 ಬಂತು. ನೋಡಿ -8 ಅಂದರೆ ಇದ್ರದ್ದು ಆನ್ಸರು -8 ಅಂತ. ಡೈರೆಕ್ಟ್ ಇನ್ನೇನು ಬರೆಯಂಗಿಲ್ಲ, ಏನು ಬೇಕಾಗಿಲ್ಲ, ಇದೊಂದು ಬರ್ಕೊಳ್ಳೋದು ಕಲ್ತ್ಕೊಬಿಟ್ರೆ ಸಾಕು. ನೀವು ಕ್ಯಾಲ್ಕುಲೇಟರ್ನಲ್ಲಿ ಇಲ್ಲಿ ಹೆಂಗೈತಿ ಹಿಂಗೆ ಟೈಪ್ ಮಾಡಿ ಈಕ್ವಲ್ಸ್ ಹೊಡೆದ್ಬಿಟ್ರೆ ಏನು ಆನ್ಸರ್ ಬರುತ್ತೆ ಆ ಆನ್ಸರ್ನ ಇಲ್ಲಿ ಬರ್ಬಿಡೋದು. ನೋಡಿ ಅದೇ ಥರ ಇದೂ ಅಷ್ಟೇ, ಸೇಮ್ ಅದೇ ಥರನೇ ರಿಪೀಟ್ ಮಾಡ್ಕೊಡಿ. ಸೇಮ್ ಅಲ್ಲಿ ಹೆಂಗೈತೆ ಹಂಗೆ ಟೈಪ್ ಮಾಡಿ ಈಕ್ವಲ್ಸ್ ಹೊಡಿಬೇಕು. ಕ್ಯಾಲ್ಕುಲೇಟರ್ನ ನೀವು ಯೂಸ್ ಮಾಡಿ, ಕ್ಯಾಲ್ಕುಲೇಟರ್ ಅಲೋ ಮಾಡ್ತಾರೆ, ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿ. ಈಗ ಇದು ಹಂಗೆ ನಾನು ಆನ್ಸರ್ ಡೈರೆಕ್ಟ್ ಬರೀತೀನಿ, ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. -6 + 15 ಅಂತಂದರೆ 9 ಬರುತ್ತೆ. 8 -20 ಅಂದರೆ -12 ಬರುತ್ತೆ. -12 + 25 ಅಂತಂದರೆ 13 ಬರುತ್ತೆ. ನೋಡಿ ಈ ಥರ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಕಂಡುಹಿಡಿಯಿರಿ. ನೋಡಿ ಇಷ್ಟೇ. ಏನಾದ್ರು A² ಅಂತ ಕೇಳಿದ್ರೆ ಈ ಥರ, A × A' ಅಂತ ಕೇಳಿದ್ರೆ ಹಿಂದೆ ಹೇಳ್ಕೊಟ್ನಲ್ಲ ಆ ಥರ, A + A' ಅಂದ್ರೂ ಹಿಂದೆ ಹೇಳ್ಕೊಟ್ಟೆ. ಆಮೇಲೆ 2A + 3B. ನೋಡಿ ಇಷ್ಟು ಟೈಪಲ್ಲಿ ನಿಮಗೆ 2 ಪ್ರಶ್ನೆ ಬರ್ತದೆ, ಗ್ಯಾರಂಟಿ 2 ಪ್ರಶ್ನೆ ಬರುತ್ತೆ. ಈಗ ಹೇಳ್ಕೊಟ್ಟಿದ್ದೀನಲ್ಲ ಅದರಲ್ಲೇ 3 ಮಾರ್ಕ್ಸ್ 2 ಪ್ರಶ್ನೆ, 6 ಪ್ರಶ್ನೆ ಬರುತ್ತವೆ. 6 ನಂಬರ್ಗೆ ಇಷ್ಟು ಬರುತ್ತೆ, ಆಯ್ತಾ. ನೆಕ್ಸ್ಟ್ ಇನ್ನೊಂದು ಏನು ಮಾಡ್ತಾರೆ ಅಂದರೆ ಈ ಅಡ್ಜಾಯಿಂಟ್ ಮೇಲೆ ಕೊಟ್ಬಿಡ್ತಾರೆ. ಫೈಂಡ್ ದಿ ಅಡ್ಜಾಯಿಂಟ್ ಅಂದ್ಬಿಟ್ಟು. ಫೈಂಡ್ ದಿ ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ 1 3 7 5. ನೋಡಿ ಈ ತರ ಒಂದು ಮ್ಯಾಟ್ರಿಕ್ಸ್ ಕೊಡ್ತಾರೆ, ಕೊಟ್ಬಿಟ್ಟು ಫೈಂಡ್ ದಿ ಅಡ್ಜಾಯಿಂಟ್, ಆಯ್ತಾ. ನೋಡಿ ಅಡ್ಜಾಯಿಂಟ್ ಕಂಡುಹಿಡಿಬೇಕು ಅಂತಂದ್ರೆ ನೀವೇನ್ ಮಾಡಬೇಕು, ಕೊಟ್ಟಿರೋ ಮ್ಯಾಟ್ರಿಕ್ಸ್ಗೆ ಎ ಅಂತ ಬರ್ಕೊಳ್ಳಿ. A = 1 3 7 5. 1 3 7 5 ಏನ್ ಕೊಟ್ಟವ್ರೆ ಅದು ಬರ್ಕೋಬೇಕು. ಬರ್ಕೊಂಡು ಏನ್ ಮಾಡಿ ಇಲ್ಲಿ ಸೈನ್ ಹಾಕೊಳ್ಳಿ, ಪ್ಲಸ್ ಮೈನಸ್ ಮೈನಸ್ ಪ್ಲಸ್. ಈ ಸೈನ್ ಇದೆಯಲ್ಲ ಇದು ಎಲ್ಲಾ ಮ್ಯಾಟ್ರಿಕ್ಸ್ಗೂ ಸೇಮ್. ಅದು 2 × 2ಗೆ ಈ ತರನೇ ಬರ್ಕೋಬೇಕು. 2 × 2 ಮ್ಯಾಟ್ರಿಕ್ಸ್ ಬಂದಾಗ 2 × 2 ಅಂದ್ರೆ ನೋಡಿ 2 ರೋ ಇದೆ, 2 ಕಾಲಮ್ ಇದೆ, ಅದಕ್ಕೆ 2 × 2. 3 ರೋ 3 ಕಾಲಮ್ ಇದ್ರೆ 3 × 3 ಅಂತ ಕರೀತಾರೆ. ನೋಡಿ ಈ ತರ ಬಂದಾಗ, ಈ ತರ ಕೊಟ್ಟಾಗ ಪಕ್ಕದಲ್ಲಿ ಈ ತರ ಸೈನ್ ಹಾಕೊಳ್ಳಿ. ಯಾವ ಪ್ರಶ್ನೆ ನೋಡಿ, ಫೈಂಡ್ ದಿ ಅಡ್ಜಾಯಿಂಟ್ ಅಂತ, ಅಡ್ಜಾಯಿಂಟ್ ಕಂಡುಹಿಡಿಯೋ ಪ್ರಶ್ನೆ ಇದು, ಆಯ್ತಾ. ಅಡ್ಜಾಯಿಂಟ್ ಕಂಡುಹಿಡಿಬೇಕು ಅಂತಂದ್ರೆ ಫಸ್ಟ್ ಇಲ್ಲಿ ಒಟ್ಟು ಎಷ್ಟು ಎಲಿಮೆಂಟ್ ಇದೆ, 4 ಇದೆ. 1 2 3 4 ಎಲಿಮೆಂಟ್ಗೂ ಕೋಫ್ಯಾಕ್ಟರ್ ಕಂಡುಹಿಡಿಬೇಕು. ಹೆಂಗೆ ಕೋಫ್ಯಾಕ್ಟರ್ ಕಂಡುಹಿಡಿಯೋದಂದ್ರೆ ನೋಡಿ, ಕೋಫ್ಯಾಕ್ಟರ್ ಆಫ್ 1 = 1 ಜಾಗದಲ್ಲಿ ಯಾವ ಸೈನ್ ಐತೆ ಅದನ್ನ ಫಸ್ಟ್ ಬರೀಬೇಕು. ನೋಡಿ 1 ಜಾಗದಲ್ಲಿ ಪ್ಲಸ್ ಇದೆ, 1 ರೋ ಬಿಟ್ಬಿಡ್ಬೇಕು, 1 ಕಾಲಮ್ ಬಿಟ್ಬಿಡ್ಬೇಕು. ಏನ್ ಉಳ್ಕತ್ತೋ ಅದನ್ನ ಇಲ್ಲಿ ಬರೀಬೇಕು. ಕೋಫ್ಯಾಕ್ಟರ್ ಆಫ್ 3 ಜಾಗದಲ್ಲಿ ಯಾವ ಸೈನ್ ಇದೆ ಅದನ್ನ ಬರೀಬೇಕು. 3 ರೋ ಬಿಟ್ಬಿಡಿ, 3 ಕಾಲಮ್ ಬಿಟ್ಬಿಡಿ, ಏನು ಉಳಿತದೆ 7. ಕೋಫ್ಯಾಕ್ಟರ್ ಆಫ್ 7 ಜಾಗದಲ್ಲಿ ಯಾವ ಸೈನ್ ಇದೆ, ಮೈನಸ್ ಇದೆ. 7 ರೋ ಬಿಟ್ಬಿಡಿ, 7 ಕಾಲಮ್ ಬಿಟ್ಬಿಡಿ, 7 ರೋ 7 ಕಾಲಮ್ ಬಿಟ್ರೆ ಏನು ಉಳಿತದೆ 3. ಅದನ್ನ ಇಲ್ಲಿ ಬರ್ಕೋಬೇಕು. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ 5 ಜಾಗದಲ್ಲಿ ಯಾವ ಸೈನ್ ಇದೆ, ಪ್ಲಸ್. 5 ರೋ ಬಿಟ್ಬಿಡಿ, 5 ಕಾಲಮ್ ಬಿಟ್ಬಿಡಿ, ಏನು ಉಳಿತು ನೋಡಿ ಈ ತರ. ಕೋಫ್ಯಾಕ್ಟರ್ ಆಫ್ 1 ಎಲ್ಲ ಎಲಿಮೆಂಟ್ ಕೋಫ್ಯಾಕ್ಟರ್ಗಳನ್ನ ಕಂಡುಹಿಡ್ಕೋಬೇಕು. ಕೋಫ್ಯಾಕ್ಟರ್ ಕಂಡುಹಿಡಿಯುವಾಗ ಏನ್ ಮಾಡಬೇಕು, ಈಗ 1 ಕಂಡುಹಿಡಿಯುವಾಗ 1 ಜಾಗದಲ್ಲಿ ಯಾವ ಸೈನ್ ಇದೆ ಅದನ್ನ ಬರ್ಕೋಬೇಕು. ಪ್ಲಸ್ ಇದ್ರೆ ಪ್ಲಸ್ ಬರೀರಿ, ಮೈನಸ್ ಇದ್ರೆ ಮೈನಸ್ ಬರೀರಿ. ಪ್ಲಸ್ ಬರೆದ್ರೆ ಬರಿಬೋದು, ಇಲ್ಲ ಅಂದ್ರೆ ಇಲ್ಲ, ಬಟ್ ಬರೀರಿ ನೀವು. ಯಾಕಂದ್ರೆ ಬರೆದಾಗ ನಿಮ್ಗೆ ಗೊತ್ತಾಗುತ್ತೆ ಏನೋ ಸೈನ್ ಹಾಕೋಬೇಕು ಅಂತ. ನೋಡಿ 1 ಜಾಗದಲ್ಲಿ ಪ್ಲಸ್ ಇದೆ, ಪ್ಲಸ್ ಬರ್ಕೋಬೇಕು. 1 ರೋ ಅಂದ್ರೆ ಹಿಂಗ್ ಬಿಟ್ಬಿಡ್ಬೇಕು, 1 ಹಿಂಗ್ ಬಿಟ್ಬಿಡ್ಬೇಕು, ಹಿಂಗ್ ಬಿಟ್ಬಿಡ್ಬೇಕು. ಉಳ್ಕೊಳ್ಳೋದೇನೋ ಅದನ್ನ ಬರೀಬೇಕು. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ 3
3 ಜಾಗದಲ್ಲಿ ಯಾವ ಸೈನ್ ಇದೆ ಮೈನಸ್ ಹಾಕೋಬೇಕು ನೋಡಿ, ಫಸ್ಟ್ ಮೈನಸ್ ಹಾಕೋಬೇಕು. 3 ರೋ 3 ಕಾಲಮ್ ಬಿಟ್ಬಿಟ್ರೆ 7 ಬರುತ್ತೆ, 7 ಅನ್ನ ಇಲ್ಲಿ ಬರೀಬೇಕು. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ 7 ಜಾಗದಲ್ಲಿ ಮೈನಸ್ ಇದೆ, 7 ರೋ 7 ಕಾಲಮ್ ಬಿಟ್ಬಿಡಿ, ಏನು ಉಳಿತು 3 ಉಳಿತು, -3. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ 5 ಜಾಗದಲ್ಲಿ ಏನಿದೆ ಪ್ಲಸ್ ಇದೆ, 5 ರೋ 5 ಕಾಲಮ್ ಬಿಟ್ಬಿಡಿ, ಏನು ಉಳಿತದೆ 1. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮ್ಯಾಟ್ರಿಕ್ಸ್ ಫಾರ್ಮ್ಡ್ ಬೈ ಕೋಫ್ಯಾಕ್ಟರ್ಸ್, ಮ್ಯಾಟ್ರಿಕ್ಸ್ formed by cofactors is equal to ಎಲ್ಲ ಎಲಿಮೆಂಟ್ಗಳು ಬರ್ಕೋಬೇಕು. ಏನು ಫಸ್ಟ್ 5 ಬಂತಲ್ವಾ, ನೆಕ್ಸ್ಟ್ ಏನು ಬಂತು -7, ನೆಕ್ಸ್ಟ್ ಏನು ಬಂತು -3, ನೆಕ್ಸ್ಟ್ ಏನು ಬಂತು 1. ಅಂದ್ರೆ ಕೋಫ್ಯಾಕ್ಟರ್ ಆಫ್ 1 ಗೆ ಏನು ಬಂತು ಆನ್ಸರ್, ಅದನ್ನ ಇಲ್ಲಿ ಬರೀಬೇಕು. ಕೋಫ್ಯಾಕ್ಟರ್ 3 ಗೆ ಏನು ಆನ್ಸರ್ ಬಂತು ಅಲ್ಲಿ ಬರೀಬೇಕು, 7 ಗೆ ಏನು ಬಂತು ಬರೀಬೇಕು, 5 ಗೆ ಏನು ಬಂತು ಬರೀಬೇಕು. ಈಗ ನಮಗೆ ನಾವು ಕಂಡುಹಿಡಿದಿರೋದು ಏನಪ್ಪಾ ಅಂತಂದ್ರೆ ಮ್ಯಾಟ್ರಿಕ್ಸ್ ಫಾರ್ಮ್ಡ್ ಬೈ ಕೋಫ್ಯಾಕ್ಟರ್ಸ್ ಕಂಡುಹಿಡಿದಿದ್ವಿ. ಆದ್ರೆ ನಮಗೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅಡ್ಜಾಯಿಂಟ್. ನೋಡಿ ಅಡ್ಜಾಯಿಂಟ್ ಕಂಡುಹಿಡಿಬೇಕು ಅಂತಂದ್ರೆ ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಇದನ್ನ ಏನ್ ಮಾಡಬೇಕು ಟ್ರಾನ್ಸ್ಪೋಸ್ ಮಾಡಬೇಕು. ಟ್ರಾನ್ಸ್ಪೋಸ್ ಅಂದ್ರೆ ಹಿಂಗೈತಲ್ಲ ರೋ ಕಾಲಮ್ ಅಲ್ಲಿ ಬರೀಬೇಕು. ಏನಾಗುತ್ತೆ +5 -7 -3 +1 ನೋಡಿ ಈ ತರ 2x2 ಮ್ಯಾಟ್ರಿಕ್ಸ್ ಕೊಟ್ಟಾಗ ಅದರದ್ದು ಅಡ್ಜಾಯಿಂಟ್ ಕಂಡುಹಿಡಿಬೇಕಂದ್ರೆ ಈ ಪ್ರೊಸೀಜರ್ ಯೂಸ್ ಮಾಡಬೇಕು. ಈ ಅಡ್ಜಾಯಿಂಟ್ ಮೇಲೆ ಇನ್ನೊಂದು ಲೆಕ್ಕ ಹೇಳ್ಕೊಡ್ತೀನಿ, ಯಾಕಂದ್ರೆ ಇಲ್ಲಿ ಏನಾದ್ರು ಮೈನಸ್ ಬಂದ್ಬಿಟ್ರೆ ಏನ್ ಮಾಡೋದು ಅಂತ ನಿಮಗೆ ಕನ್ಫ್ಯೂಷನ್ ಇರ್ತದೆ. ಸರ್ ಇಲ್ಲಿ ಮೈನಸ್ಗಳು ಬಂದ್ಬಿಟ್ರೆ ಏನ್ ಮಾಡೋದು, ಈ 4ಕ್ಕೂ ಮೈನಸ್ ತಗೊಂಡು ಹೇಳ್ಕೊಟ್ಬಿಡ್ತೀನಿ ನೋಡಿ, ಎಲ್ಲ ಮೈನಸ್ ಇರೋದು. ಫೈಂಡ್ ದಿ ಅಡ್ಜಾಯಿಂಟ್ ಆಫ್ ನೆಕ್ಸ್ಟ್ ಕ್ವಶನ್ -2 -3 -1 -6 ನೋಡಿ ಸೇಮ್ ಅದೇ ತರನೇ ಪಕ್ಕದಲ್ಲಿ ಏನ್ ಬರ್ಕೋಬೇಕು ಪ್ಲಸ್ ಮೈನಸ್ ಮೈನಸ್ ಪ್ಲಸ್. ಎ ಇಸ್ ಈಕ್ವಲ್ ಟು -2 -3 -1 -6 ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಇನ್ನೊಂದ್ಸಲಿ ಬರೆಯೋಣ. ಈಗ ನೆಕ್ಸ್ಟ್ ಅದೇ ಪ್ರೊಸೀಜರ್ ಸೇಮ್. ಏನು ಕೋಫ್ಯಾಕ್ಟರ್ ಆಫ್ ಈ ಟರ್ಮ್ ಇದು ಏನು -2 ಅಂತಾನೆ ಬರೀಬೇಕು ನೀವು. ಕೋಫ್ಯಾಕ್ಟರ್ ಆಫ್ -2 ಅಂತಂದ್ರೆ ಈ ಜಾಗದಲ್ಲಿ ಏನ್ ಸೈನ್ ಐತಿ ಇಲ್ಲಿ ಪ್ಲಸ್ ಪ್ಲಸ್ ಹಾಕೋಬೇಕು. ಇದು ರೋ ಬಿಟ್ಬಿಡಿ, ಇದು ಕಾಲಮ್ ಬಿಟ್ಬಿಡಿ, ಏನು ಉಳಿತದೆ -6 ನೋಡಿ. ಪ್ಲಸ್ ಇಂಟು ಮೈನಸ್ ಅಲ್ವಾ, ಪ್ಲಸ್ ಇಂಟು ಮೈನಸ್ ಅಂದ್ರೆ ಏನಾಯ್ತದೆ ಇದು -6 ಅಂತ ಬರುತ್ತೆ ನೋಡಿ. ಈ ತರ ಏನಾದ್ರು ಬಂದಾಗ ಮೈನಸ್ ಬಂದ್ರೆ ಬ್ರಾಕೆಟ್ ಹಾಕೊಳ್ಳಿ. ಆಮೇಲೆ ಪ್ಲಸ್ ಇಂಟು ನೋಡಿ, ಪ್ಲಸ್ ಇಂಟು ಪ್ಲಸ್ ಅಂದ್ರೆ ಪ್ಲಸ್, ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್, ಮೈನಸ್ ಇಂಟು ಪ್ಲಸ್ ಅಂದ್ರೆ ಮೈನಸ್, ಮೈನಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್. ಸರಿನಾ ನೋಡಿ ಈ ತರ. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ -3 ಜಾಗದಲ್ಲಿ ಏನಿದೆ ಮೈನಸ್ ಇದೆ, ಮೈನಸ್ ರೋ ಮತ್ತೆ ಕಾಲಮ್ ಬಿಟ್ಬಿಟ್ರೆ ಏನಾಗುತ್ತೆ -1 ಬರುತ್ತೆ. -3ಗೆ ರೋ ಮತ್ತೆ ಕಾಲಮ್ ಬಿಟ್ರೆ ಏನ್ ಬರುತ್ತೆ -1, ಮೈನಸ್ ಇಂಟು ಮೈನಸ್ +1. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ -1 ಅಂತಂದ್ರೆ -1 ಜಾಗದಲ್ಲಿ ಮೈನಸ್ ಇದೆ, ಇದ್ರದ್ದು ರೋ ಬಿಟ್ಬಿಡಿ, ಇದ್ರದ್ದು ಕಾಲಮ್ ಬಿಟ್ಬಿಡಿ, ಏನ್ ಉಳಿತು -3 ಉಳಿತು. ಮೈನಸ್ ಆಫ್ -3 ಅಂತಂದ್ರೆ ಏನಾಯ್ತದೆ +3. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ -6 ಜಾಗದಲ್ಲಿ ಏನಿದೆ ಪ್ಲಸ್ ಇದೆ, ಪ್ಲಸ್ ಇದು ರೋ ಮತ್ತೆ ಕಾಲಮ್ ಬಿಟ್ಬಿಡಿ, -2 ಪ್ಲಸ್ ಇಂಟು ಮೈನಸ್ ಅಂದ್ರೆ -2 ಬರುತ್ತೆ ನೋಡಿ. ಕೋಫ್ಯಾಕ್ಟರ್ ಆಫ್ -2 ಅಂದ್ರೆ -6, ಕೋಫ್ಯಾಕ್ಟರ್ ಆಫ್ -3 ಅಂದ್ರೆ +1, ಕೋಫ್ಯಾಕ್ಟರ್ ಆಫ್ -1 ಅಂದ್ರೆ +3, ಕೋಫ್ಯಾಕ್ಟರ್ ಆಫ್ -6 ಅಂದ್ರೆ -2. ಈಗ ಇಲ್ಲೆಲ್ಲ ಬರೀರಿ -6 +1 +3 -2. ಈಗ ಮ್ಯಾಟ್ರಿಕ್ಸ್ ಫಾರ್ಮ್ಡ್ ಬೈ ನೀವು ಹಿಂಗೆ ಬರೀಬೇಕು ನೋಡಿ. ಏನ್ ಮಾಡ್ತಾರೆ ಅಂತಂದ್ರೆ ಹುಡುಗರುಗಳು ನೀವೇನ್ ಮಾಡ್ತೀರಾ, ಇದೇನ್ ಬರೆಯೋದೇ ಇಲ್ಲ, ಸುಮ್ಮನೆ ಹಿಂಗ್ ಬರೆದ್ಬಿಡ್ತೀರಾ, ಏನ್ ಅರ್ಥ ಇರಲ್ಲ ನೋಡಿ. ನಾನು ಯಾವ ತರ ಈಗ ಬರ್ದಿರ್ತೀನೋ ನಾನು ಜಾಸ್ತಿ ಸ್ಟೆಪ್ ಇಲ್ಲ ನೋಡಿ, 1 2 3 4 ಇದೊಂದು 5 6 ಸ್ಟೆಪ್ ಅಷ್ಟೇ. ಎಲ್ಲ ಬೇಗ ಬೇಗ ಇವೆಲ್ಲ ಬರೀಬೇಕು. ಕೋಫ್ಯಾಕ್ಟರ್ ಆಫ್ ಹಿಂಗೆ ಬರೀಬೇಕು ನೀವು, ಕೋಫ್ಯಾಕ್ಟರ್ ಆಫ್ ಮ್ಯಾಟ್ರಿಕ್ಸ್ ಫಾರ್ಮ್ಡ್ ಬೈ ಕೋಫ್ಯಾಕ್ಟರ್ಸ್ ಅಂತಾನೆ ಬರೀಬೇಕು. ಆಮೇಲೆ ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಇದನ್ನ ಟ್ರಾನ್ಸ್ಪೋಸ್ ಮಾಡಿ, -6 +1 +3 -2 ನೋಡಿ. ಈ ತರ ಯಾವುದೇ ಒಂದು ಅಡ್ಜಾಯಿಂಟ್ ಅಂತ ಕೇಳಿದಾಗ ನೋಡಿ ನಿಮಗೆ ಪ್ಲಸ್ ಇರೋದು ಹೇಳ್ಕೊಟ್ಟೆ, ಮೈನಸ್ ಇರೋದು ಹೇಳ್ಕೊಟ್ಟೆ. ಯಾವುದೇ ಪ್ರಾಬ್ಲಮ್ ಕೊಡಲಿ ಈ ತರ ಪ್ರಾಬ್ಲಮ್ ಬಂದ್ರೆ ಇಷ್ಟು ಮಾಡಿಬಿಟ್ರೆ ಸಾಕು.
ಒಂದೊಂದ್ಸರಿ ಇದನ್ನ 5 ನಂಬರ್ಗೂ ಕೊಡ್ತಾರೆ, ಸರಿನಾ. 3 ಮಾರ್ಕ್ಸ್ಗಾರ ಕೊಡಲಿ, 5 ನಂಬರ್ಗಾರ ಕೊಡಲಿ, ಇಷ್ಟು ಸ್ಟೆಪ್ ಮಾಡಿ, ಸರಿನಾ. ನೋಡಿ ಇವಾಗ ನೆಕ್ಸ್ಟು 3 ಮಾರ್ಕ್ಸಲ್ಲಿ ನೋಡಿ 3 ಪ್ರಶ್ನೆ ಬರ್ತವೆ. ಇಷ್ಟು ಓದ್ಕೊಂಡ್ರೆ ಸಾಕು, 3 ಮಾರ್ಕ್ಸಲ್ಲಿ 3 ಕ್ವಶನ್ ಬಂದೇ ಬರ್ತವೆ ಇದರಲ್ಲೇ. ನೋಡಿ ನೆಕ್ಸ್ಟ್ ನಿಮಗೆ ಬೇರೆ ನೀವು ಕಲಿಬೇಕು ಅಂದರೆ ಈ ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡುಹಿಡಿಯೋದು ಕಲ್ತ್ಕೋಬೇಕು. ನೆಕ್ಸ್ಟ್ ಮುಂದಕ್ಕೆ ಇನ್ವರ್ಸು ಅವೆಲ್ಲ ಕಲ್ತ್ಕೋಬೇಕು ಅಂತಂದರೆ ಈಗ ಅಡ್ಜಾಯಿಂಟು ಬಂದ್ಬಿಡ್ತದೆ. ಅಡ್ಜಾಯಿಂಟು 3x3 ಮ್ಯಾಟ್ರಿಕ್ಸ್ ಬರುತ್ತೆ. ಅದೆಲ್ಲ ಮಾಡ್ಬೇಕಂದ್ರೆ ಈ ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡುಹಿಡಿಯೋದು ಗೊತ್ತಿರಬೇಕು. ಈಗ ನೋಡಿ ಡಿಟರ್ಮಿನೆಂಟ್ ಅಂದರೆ ಈ ಥರ ಬರೀತಾರೆ. ಯಾವ ಥರ ಅಂದರೆ ನಿಮಗೆ ಮ್ಯಾಟ್ರಿಕ್ಸ್ ಅಂದರೆ ಹಿಂಗೆ ಬರೆದ್ರೆ ಮ್ಯಾಟ್ರಿಕ್ಸು, ಹಿಂಗೆ ಬರೆದ್ರೆ ಡಿಟರ್ಮಿನೆಂಟ್, ನೆನ್ಪಿಟ್ಕೊಳ್ಳಿ. ಈಗ ಫೈಂಡ್ ದಿ ವ್ಯಾಲ್ಯೂ ಆಫ್ ಅಂದ್ಬಿಟ್ಟು ಹಿಂಗೆ ಕೊಟ್ಟರೆ ಫೈಂಡ್ ದಿ ವ್ಯಾಲ್ಯೂ ಆಫ್ 2375 ನೋಡಿ ಹಿಂಗೆ ಬರೆದ್ರೆ ಇದು ಡಿಟರ್ಮಿನೆಂಟ್ ಅಂತ. ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಇದಕ್ಕೆ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್ ಅಂತ ಕರೀತಾರೆ. 2 rows 2 columns ಇರ್ತವೆ, ಆಯ್ತಾ. ಈಗ ಇದ್ರದ್ದು ವ್ಯಾಲ್ಯೂ ಕಂಡುಹಿಡಿಬೇಕಂತಂದ್ರೆ ಸಪೋಸ್ ಇದು ಎ ಅಂತಂದ್ರೆ ಹಿಂಗೆ ಬರೆದ್ರೆ ದಿಸ್ ಡಿನೋಟ್ಸ್ ದಿ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಎ ಬರ್ಬಿಟ್ಟು ಆ ಕಡೆ ಈ ಕಡೆ 2 ಲೈನ್ ಹಾಕೊಂಡ್ರೆ ಇದಕ್ಕೆ ಏನಂತ ಕರೀತಾರೆ, ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್. ಈಗ ಇದ್ರದ್ದು ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಫಸ್ಟ್ ಹಿಂಗೆ ಮಲ್ಟಿಪ್ಲೈ ಮಾಡಬೇಕು. ಹಿಂಗೆ ಅಂದ್ರೆ ಏನು, ಈ ಡಯಾಗ್ನಲ್ ಪ್ರಿನ್ಸಿಪಲ್ ಡಯಾಗ್ನಲ್ ಅಂತಾರೆ, ಏನಾರ ಅನ್ಕೊಳ್ಳಿ. ಹಿಂಗೆ ಮಲ್ಟಿಪ್ಲೈ ಮಾಡ್ಬೇಕು, ನೆನ್ಪಿಟ್ಕೊಳ್ಳಿ. 2 into 5 ಮೈನಸ್ ಹಾಕ್ಬಿಟ್ಟು 7 into 3 ಮೈನಸ್ ಹಾಕ್ಬಿಟ್ಟು ಹಿಂಗೆ 2 into 5 ಮೈನಸ್ ಹಾಕ್ಬಿಟ್ಟು ಹಿಂಗೆ. ಈಗ 2 into 5 ಅಂದ್ರೆ 10 ಮೈನಸ್ 21 ಮೈನಸ್ 11 ಬರುತ್ತೆ ನೋಡಿ. ಇಷ್ಟೇ, ಈ ತರ ಬರೀ ಹಿಂಗೆ ಕೇಳ್ಬಿಡಲ್ಲ ನಿಮ್ಗೆ. ಬಟ್ ಇದು ನಾನು ಏನಕ್ಕೆ ಕೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಇನ್ನು ಮುಂದೆ ಬರುತ್ತೆ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಮತ್ತೆ ಅಡ್ಜಾಯಿಂಟ್ ಆಫ್ 3x3 ಮ್ಯಾಟ್ರಿಕ್ಸ್ ಬಂದಾಗ ಇವು ಗೊತ್ತಿರಬೇಕು, ಆಯ್ತಾ. ಈಗ ಇದ್ರ ಮೇಲೆ ಇನ್ನೊಂದೆರಡು ಲೆಕ್ಕ ಮಾಡ್ತೀನಿ ನೋಡಿ. ಸಪೋಸ್ ಈಗ ಹಿಂಗೆ ಕೊಟ್ಬಿಟ್ರು 3 7 ಮೈನಸ್ 5 6 ಅಂತ. ಹೆಂಗಾರ ಕೊಡ್ಲಿ, ಇದ್ರದ್ದು ಮ್ಯಾಗ್ನಿಟ್ಯೂಡ್ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಫಸ್ಟ್ ಹಿಂಗೆ ಮಲ್ಟಿಪ್ಲೈ ಮಾಡಿ. 3 into 6 ಮೈನಸ್ ಹಾಕ್ಬಿಟ್ಟು ಹಿಂಗೆ ಮಲ್ಟಿಪ್ಲೈ ಮಾಡಿ. ಮೈನಸ್ 5 into 7 18 plus 35. 18 plus 35 ಅಂತಂದ್ರೆ 53 ಬರುತ್ತೆ, ಸರಿನಾ. ನೋಡಿ ಹೆಂಗಾರ ಕೊಟ್ಕೊಳ್ಳಿ. ನೋಡಿ ಎಲ್ಲ ಮೈನಸ್ ಬರ್ತದ. -3 ಇಲ್ಲಿ 7 8 -1 ಫಸ್ಟ್ ಇದು ಮಲ್ಟಿಪ್ಲೈ ಮಾಡಿ. -3 into -1 -8 into 7. ನೀವೇನಿಲ್ಲ ಇದನ್ನೇನು ಹಿಂಗೆ ಇಂಟು ಮಾಡಿ ಬರಿಬೇಕಂತ ಏನಿಲ್ಲ. ಇದನ್ನ ಡೈರೆಕ್ಟ್ ಕ್ಯಾಲ್ಕುಲೇಟರ್ ಟೈಪ್ ಮಾಡಿ. ಈಗ ಹಿಂದೆ ಹೇಳ್ಕೊಟ್ನಲ್ಲ, ಫಸ್ಟ್ ಈ ತರ ಬರ್ಕೊಬಿಟ್ಟು ಕ್ಯಾಲ್ಕುಲೇಟರ್ ತೆಗೀರಿ, ಇಷ್ಟು ಟೈಪ್ ಮಾಡಿ ಈಕ್ವಲ್ಸ್ ನೋಡಿರಿ ಬರುತ್ತೆ. ಇದು 3 ಮೈನಸ್ 56 ಅಂತಂದ್ರೆ -53 ಬರುತ್ತೆ. ಇದನ್ನ ಬೇರೆ ಸಪ್ರೇಟ್, ಇದನ್ನ ಬೇರೆ ಸಪ್ರೇಟ್ ಕ್ಯಾಲ್ಕುಲೇಟ್ ಮಾಡಬೇಡಿ. ಡೈರೆಕ್ಟ್ ಆಗಿ ನಿಮ್ಗೆ ಅವಾಗಲೇ ಹೇಳ್ಕೊಟ್ಟೆ, ಈ ತರ ಬರ್ಕೊಬಿಟ್ಟು ಏನ್ ಮಾಡಿ ಅಲ್ಲಿ ಹೆಂಗೈತೆ ಅಂತ ಟೈಪ್ ಮಾಡೋದು. -3 ಇಂಟು ಬ್ರಾಕೆಟ್ -1 -8 into 7. ನೋಡಿ ಇಲ್ಲಿ ಇದ್ರದ್ದು ವ್ಯಾಲ್ಯೂ ಕಂಡುಹಿಡಿತಾ ಇದ್ದೀನಿ. ಅದ್ರ ವ್ಯಾಲ್ಯೂಗೆ ನೋಡಿ ಕರೆಕ್ಟಾಗಿ ಟೈಪ್ ಮಾಡಿದ್ದೀನಿ. ಇದನ್ನ ಈಕ್ವಲ್ಸ್ ಹೊಡೆದ್ಬಿಡೋದು ಅಷ್ಟೇ. ನೋಡಿ ಈಕ್ವಲ್ಸ್ ಹೊಡೆದ್ರೆ -53 ಡೈರೆಕ್ಟಾಗಿ ಬಂದ್ಬಿಡೋದು. ಇದನ್ನೇ ಸ್ಪ್ಲಿಟ್ ಮಾಡಿ ಏನು ಬರೀಬೇಕಾಗಿಲ್ಲ. ನೋಡಿ ನಿಮಗೆ 2x2 ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್ ಕೊಟ್ಟಾಗ ಅದ್ರದ್ದು ವ್ಯಾಲ್ಯೂ ಕಂಡುಹಿಡಿಬೇಕಂತಂದ್ರೆ ಇದು ಬೇಕು ನಿಮಗೆ. ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಫಸ್ಟ್ ಏನ್ ಮಾಡಬೇಕು, ಈ ಪ್ರಿನ್ಸಿಪಲ್ ಹಿಂಗೆ ಮಲ್ಟಿಪ್ಲೈ ಮಾಡಬೇಕು, ಮೈನಸ್ ಹಾಕ್ಬಿಟ್ಟು ಹಿಂಗೆ ಮಲ್ಟಿಪ್ಲೈ ಮಾಡಬೇಕು. ನೋಡಿ ಇದೊಂದು ನೆನ್ಪಿಟ್ಕೊಂಡಿರಿ, ಆಯ್ತಾ. ನೋಡಿ ಇಲ್ಲಿಗೆ ಒಂದು ಕ್ಲಾಸ್ ಮುಗಿಸೋಣ ಸಾಕು ಇವತ್ತು. ನಾಳೆಗೆ ಇದ್ರದ್ದು ಕಂಟಿನ್ಯೂಯೇಷನ್ 5 ನಂಬರ್ ಏನು ಕೇಳ್ತಾರೆ, 6 ನಂಬರ್ ಏನು ಕೇಳ್ತಾರೆ ನಾಳೆ ಹೇಳ್ಕೊಟ್ಬಿಡ್ತೀನಿ, ಆಯ್ತಾ. ಬರೀ ಇಷ್ಟು ಮಾಡ್ಕೊಂಡ್ರೆ ಸಾಕು. ನೀವು ಒಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಇದೇ ಥರ ಲೆಕ್ಕಗಳು ಒಂದಷ್ಟು ಮಾಡ್ಬೇಕು ನೀವು, ಗೊತ್ತಾಯ್ತಲ್ವಾ. ಬೇರೆ ಲೆಕ್ಕಗಳಿಗೆ A into B ಮಾಡಬೇಕು. ಬೇರೆ ನೀವೇ ಯಾವುದೋ ಒಂದು ನಂಬರ್ ಹಾಕೊಳ್ಳಿ, A into B ಮಾಡ್ಕೊಳ್ಳಿ, ಆಯ್ತಾ. ಎಲ್ಲನೂ ಪ್ರಾಕ್ಟೀಸ್ ಮಾಡಬೇಕು. ಲೆಕ್ಕಗಳು ಮಾಡಿದ್ರೆ ಮಾತ್ರ ಬರೋದು. ನೋಡಿ ಇದಿಷ್ಟು ಇಂಪಾರ್ಟೆಂಟು. 3 ಮಾರ್ಕ್ಸ್ಗೆ ಇಷ್ಟು ಕಲ್ತ್ರೆ ಸಾಕು. 3 ಪ್ರಶ್ನೆ ಬರ್ತವೆ. ಅಲ್ಲಿ ಏನೋ ಬೇರೆದು ಒಂದು ಬಂದ್ಬಿಟ್ರೆ ಬರಲಿ ಬಿಡಿ, ಬಂದರೆ ಏನು ತಲೆ ಏನು ಕೆಡ್ಸ್ಕೊಳಂಗಿಲ್ಲ. ಬೇರೆ ನಿಮ್ಗೆ 5 ನಂಬರಲ್ಲಿ ಬರ್ತವೆ, ಇಲ್ಲ 6 ನಂಬರಲ್ಲಿ ಬರ್ತವೆ, ಏನೂ ಇಲ್ಲ. ನೀವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕು. ಗ್ಯಾರಂಟಿ ನಿಮಗೆ ತುಂಬ ಯೂಸ್ ಆಯ್ತದೆ, ಆರಾಮದಲ್ಲಿ ಪಾಸ್ ಆಯ್ತೀರ, ಗೊತ್ತಾಯ್ತದ. ಫಸ್ಟ್ ನಿಮ್ಮ ತಲೆಯಿಂದ
ಓ ಏನಪ್ಪ ಮಾಡೋದು, ಬರೀ ಇನ್ನೊಂದು 15 ದಿವಸ ಇದೆ, 22ಕ್ಕೋ 23ಕ್ಕೋ ಇರ್ಬೇಕು ಎಮ್ಮನ್ನು, ಏನು ಮಾಡೋದು, ಏನು ಓದಿಲ್ವಲ್ಲ, ಅವೆಲ್ಲ ಇಟ್ಕೋಬಾರ್ದು. ಏನು ಓದಿ ಇವತ್ತಿಂದ ಸ್ಟಾರ್ಟ್ ಮಾಡಿ. ನಾನು ನಿಮ್ಗೆ 10 ದಿನ ಕೊಡ್ತಾ ಇದ್ದೀನಿ, ಒಂದು ಟ್ರೈ ಮಾಡಿ, ಗ್ಯಾರಂಟಿ ಸಕ್ಸಸ್ ಆಗೇ ಆಯ್ತದೆ. ನೋಡಿ ಬೇಕಾದ್ರೆ ನಾನು ಏನು ಹೇಳಿದೆ ಅಂತ ನಿಮಗೆ ಗೊತ್ತಾಗ್ಬಿಡ್ತದೆ. ಗೊತ್ತಾಯ್ತಲ್ಲ? ಒಟ್ಟಿನಲ್ಲಿ ನಾನು ಹೇಳ್ದಂಗೆ ಕೇಳಬೇಕು, ನಾನು ಹೇಳ್ದಂಗೆ ಮಾಡಬೇಕು. ನನ್ನ ಹತ್ರ ಕ್ಲಾಸ್ ಬಂದ್ಬಿಟ್ಟಿದ್ರೆ ಏನು ತುಂಬ ಈಸಿ. ಇನ್ನೂ ನಾನು ಇಲ್ಲಿ ನಿಮ್ಗೆ ಹೇಳ್ಕೊಟ್ಟು ನೀವು ಇದನ್ನು ನೋಡಿ ಮಾಡಬೇಕಲ್ವ, ಅದಕ್ಕೆ ಸ್ವಲ್ಪ ಟೈಮ್ ತಗೋತಾ ಇದೆ ಅಷ್ಟೇ. ಸ್ವಲ್ಪ ಏನೋ ದೊಡ್ಡದಾದಂಗೆ ಕಾಣಿಸ್ತಾ ಇದೆ. ನೋಡಿ, ಇವತ್ತಿಗೆ ಇಷ್ಟು ಕ್ಲೋಸ್ ಮಾಡೋಣ. ನೀವೇನು ಹೆದರ್ಕೋಬಾರ್ದು, ಭಯ ಪಡಬಾರ್ದು, ತಲೆ ಕೆಡಿಸ್ಕೋಬಾರ್ದು. ಪಾಸ್ ಮಾಡ್ತೀನಿ ಅನ್ನೋದು ನಿಮ್ಮ ತಲೆ ಒಳಗೆ ಬಂದ್ಬಿಟ್ರೆ ಸಾಕು, ನೀವು ಪಾಸ್ ಆಗ್ಬಿಡ್ತೀರಾ. ಇದು ನೋಡ್ಬಿಡ್ಬೇಕು ಫಸ್ಟು. ನೋಡ್ಬಿಟ್ಟು ಈ ಥರ ವರ್ಕ್ ಮಾಡಿ ಪಾಸ್ ಆಯ್ತದೆ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ.